ಸಕ್ಕರೆ ಕಾರ್ಖಾನೆ ಚುನಾವಣೆ ಮಾದೇವಪ್ಪನ ಯಾದವ್ ನೇತೃತ್ವದಲ್ಲಿ 4ನೇ ಬಾರಿಗೆ ಜಯಗಳಿಸಿರ್ತಕ್ಕಂಥ ನೋಡಿದಾಗ ಎಲ್ಲ ಮತದಾರ ಪ್ರಭುಗಳಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇವೆ. ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸನ್ಮಾನ್ಯ ಶ್ರೀ ದಿವಂಗತ ಬಿ ಹಿರೇರೆಡ್ಡಿ ಅವರು ಕಾರಣೀಭೂತರಾದರೆ ಮಾದೇವಪ್ಪನ ಯಾದವ್ ಅವ್ರ ಕೈಗಳು ಅದರ ಜೊತೆಗೆ ಕೂಡಿದಾಗ ಮಾತ್ರ ಚಪ್ಪಾಳೆ ತಟ್ಟಿದ್ದಕ್ಕೆ ಅಂತ ನಾನು ಭಾಳ ಸಂತೋಷ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಾದೇವಪ್ಪನ ಯಾದವ್ ಅವರು ಮತ್ತು ಬಿ ಹಿರೇರೆಡ್ಡಿ ಅವರು ಈ ಕಾರ್ಖಾನೆಗೆ 2 ಕಣ್ಣುಗಳಿದ್ದಂತೆ. ಅದರ ಜೊತೆಗೆ ಇದಕ್ಕೊಂದು ಆಶೀರ್ವಾದ ಅಂತ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ, ಜೊತೆಗೆ ಎಲ್ಲ ಮಠಾಧೀಶರ ಆಶೀರ್ವಾದ. ಈ ಕಾರ್ಖಾನೆ ಕಟ್ಟಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕಷ್ಟ ಕಾಲದಲ್ಲಿ ಷೇರುದಾರರನ್ನು ನಾನು ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಅಂಥ ದಿನಮಾನಗಳಲ್ಲಿ 5,000 ರೂಪಾಯಿ ಷೇರು ಕೂಡಿಸ್ಬೇಕಾಗಿತ್ತು. 1 ಎಕರೆ ಅಲ್ಲ 4 ಎಕರೆ ಹೊಲ ಇರ್ತಿತ್ತು. ಅಂಥದ್ರಲ್ಲಿ ನಮ್ಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಷೇರನ್ನು ಮಾಡಿ ಇವತ್ತಿನ ದಿವಸ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಖಾನೆ, ಸಾಲು ಮುಕ್ತ ಕಾರ್ಖಾನೆ, ಇವತ್ತು ಈ ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಕಾರ್ಖಾನೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಅನಿಸ್ತಿದೆ. ಜೊತೆಗೆ ಇವತ್ತು ಕಾರ್ಖಾನೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛದಿಂದ ಇವತ್ತು ಮಾದೇವಪ್ಪನ ಯಾದವ್ ನೇತೃತ್ವದೊಳಗೆ ನಾವು ಇವತ್ತಿನ 11 ಕೋಟಿ ರೂಪಾಯಿಯನ್ನು ಎಫ್ ಡಿ ಮಾಡಿದ್ದೀವಿ, ಸಾಲು ಮುಕ್ತ ಕಾರ್ಖಾನೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಟೀಕಾಕಾರರಿಗೆ ಬಾಯಿ ಮುಚ್ಚುವಂಥ ಕೆಲಸ ಏನಂತಂದ್ರೆ ನೇರವಾಗಿ ಮತದಾರರು ನಮ್ಮ ಪೆನಲಿಗೆ ಒಂದು ಅಭಿವೃದ್ಧಿ ಪರ್ವವನ್ನು ನೋಡಿ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಫಲವಾಗಿ ಇವತ್ತು ಮಾದೇವಪ್ಪನ ಯಾದವ್ ಅವರು ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಬೆಳವಣಿಗೆಯವರು ಉಪಾಧ್ಯಕ್ಷರಾಗಿದ್ದಾರೆ. ಎರಡು ಇವತ್ತೇನಪ್ಪ ಅಂತಂದ್ರೆ ಅವತ್ತು ಹೆಗಲಿಗೆ ಕೊಟ್ಟು ಏನು ಕಾರ್ಖಾನೆ ಕಟ್ಟುವಂತೆ ಏನು ಹೆಗಲಿಗೆ ಕೊಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವತ್ತಿನ ದಿನಮಾನಗಳು ಏನು ಪ್ರಮುಖರಾಗಿದ್ರಲ್ಲ, ಇವತ್ತಿನ ಪ್ರಮುಖರಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ದೀವಿ. ನಾವೆಲ್ಲ ಆಡಳಿತ ಮಂಡಳಿ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯನ್ನು ಸಂಯೋಗದೊಂದಿಗೆ ಅವ್ರನ್ನೂ ಸಹಕಾರ ತೆಗೆದುಕೊಂಡು ನಾವು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಯಾಕಂದರೆ ಇವತ್ತಿನ ದಿವಸ ಆಡಳಿತ ಮಂಡಳಿಯ ಚುನಾವಣೆಗಳನ್ನ ಜಿದ್ದಾಜಿದ್ದಿ ಚುನಾವಣೆ ಮಾಡಿರ್ಬೋದು, ಆದರೆ ಒಳಗೆ ಬಂದ ಮ್ಯಾಗ ಮಾತ್ರ ನಾವೆಲ್ಲರೂ ಅಂತಂಬರಂಗೆ ಸ್ನೇಹಪರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಅವ್ರು ಇವತ್ತಿನ ದಿವಸ ಬರದೇ ಇದ್ದರೂ ಸಹಿತ ಅವರಿಗೆ ಬೇರೆ ಬೇರೆ ಕೆಲಸ ಒತ್ತಡದಿಂದ ಬೇರೆ ಕಡೆ ಹೋಗಿರ್ಬೋದು, ಆದರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀವಿ. ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಚುನಾವಣೆಯಲ್ಲಿ ನಾವು ಜಿದ್ದಾಜಿದ್ದಿ ಕೆಲಸ ಮಾಡಿದ್ರು ಸಹಿತ ಅವರ ಸಹಕಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಈ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ಇವತ್ತಿನ ದಿವಸ ಕಬ್ಬು ಹರಿಯುವಂಥದ್ದಾಗಿರ್ಬೋದು, ರೈತರ ಒಂದು ವ್ಯವಸ್ಥಿತ ಆಗಿರತಕ್ಕಂಥದ್ದು, ಬಿಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು, ಇವತ್ತು ತೂಕದಲ್ಲಿ ಆಗಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಖಾನೆ ಮಾದೇವಪ್ಪ ಯಾದವ್ ಅವರು ಮತ್ತು ಬೆಳವಣಿಗೆ ನೇತೃತ್ವದೊಳಗೆ ನಾವೆಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಈ ಕಾರ್ಖಾನೆಯ ಮೇಲೆ ಭಾಳ ಜನರ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಛಲವನ್ನು ಇಟ್ಟಿದ್ರು. ಆದರೆ ದಯವಿಟ್ಟು ಇನ್ನೊಂದು ಏನಪ್ಪ ಅಂದ್ರೆ ಈ ಕಾರ್ಖಾನೆ ಸತ್ಯಕ್ಕೆ ಸತ್ಯಮೇವ ಜಯತೆ ಅಂತ ಏನಂತಾರಲ್ಲ, ಆ ಸತ್ಯಕ್ಕೆ ಜಯ ಕಟ್ಟಿಟ್ಟು ಬುತ್ತಿ ಇವತ್ತು ಜಯ ಮಾದೇವಪ್ಪನ ಪೆನಲಿಗೆ ದೊರಕಿದ. ಮಾದೇವಪ್ಪನವರು ಇವತ್ತಿನ ದಿವಸ ಯಾವುದೇ ಒಂದು ಅಂದ್ರೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛ. ನಾವು ಇವತ್ತಿನ ದಿವಸ ಹೇಳ್ಬೇಕಾಗಿತ್ತಂದ್ರೆ 9,000 ಮತದಾರರು ಬರ್ತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು. ಆದರೆ D16D ನಾವು ಫಾರ್ಮ್ ತುಂಬಲಾರ್ದಕ್ಕೆ ಎಲ್ಲ ಮತದಾರನು ಕೂಡಿಸಿ ನಾವು ಎಲೆಕ್ಷನ್ ಮಾಡೋಣಲ್ಲ ಅಂತ ದೇಶ ಮಾದೇವಪ್ಪನವರು ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಮತದಾರನ ಕರ್ಕೊಂಡು ಚುನಾವಣೆ ಮಾಡಿದ್ವಿ, ನಾವು ಗೆದ್ದಿದ್ದೀವಿ. ಆದರೆ ಗೆದ್ದಿದ್ದಂಥ ಇದರೊಳಗೆ ನಾವು ಏನಪ್ಪ ಅಂದ್ರೆ ಈ ಕಾರ್ಖಾನೆಯನ್ನು ಮುಂದೆ ಬರೋ ದಿನಮಾನೊಳಗೆ ಇವತ್ತು ಬೇರೆ ಬೇರೆ ಒಂದು ರಂಗದೊಳಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಜೊತೆಗೆ ಎಲ್ಲ ಇವತ್ತು ಸರ್ವ ಸದಸ್ಯರು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ಅಂತಲ್ಲ, ಎಲ್ಲ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಒಂದು ಗೋಡೆ ಮಧ್ಯದಲ್ಲಿ ಇದ್ದುಕೊಂಡು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರನ್ನು ಮಾದೇವಪ್ಪನ ಯಾದವ್ ಅವರು ಮುಂಬರುವ ದಿನಮಾನಗಳೆಲ್ಲರೂ ತೆಗೆದುಕೊಂಡು ಹೋಗ್ತಾರೆ. ಅವತ್ತು ಬೆಳವಣಿಗೆಯವರು ಮತ್ತು ಮಾದೇವಪ್ಪನ ಯಾದವ್ ಅವರು ಹಿರಿಯ ಜೀವಿಗಳು. ಅವರಿಗೆ ಬಹಳ ಮಾರ್ಮಿಕವಾಗಿ ಹೇಳೋದೇನೆಂದ್ರೆ ಅವರಿಗೆ ವೈಯಕ್ತಿಕವಾಗಿ ಅನುಭವ ಆಧಾರದ ಮೇಲೆ ಈ ಕಾರ್ಖಾನೆಯನ್ನು ಮುನ್ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಇನ್ನು 7 ವರ್ಷ ಅವಧಿ ಅದ. 7 ವರ್ಷ ಅವಧಿಯೊಳಗೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಕಾರ್ಖಾನೆಯನ್ನು ಹೆಗ್ಗಳಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ APJ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ನಾನು ಅಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಅದು ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು. 5 ವರ್ಷ ಆಡಳಿತ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲಾರ್ದನ ಸಹಿತ ಆಡಳಿತವನ್ನು ಕೊಟ್ಟಿದ್ದೀನಿ. ಅದರ ಜೊತೆಗೆ ಇವತ್ತಿನ ಬರೆದಿರ್ತಕ್ಕಂಥ ದಿನಮಾನಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾದೇವಪ್ಪನ ಯಾದವ್ರಾಗಿರ್ಬೋದು, ಬೆಳವಣಿಗೆಯವರಾಗಿರ್ಬೋದು, ಹರ್ನಟ್ಟೆಯವರಾಗಿರ್ಬೋದು, ಬಸಂತ ತುಪ್ಪದವರಾಗಿರ್ಬೋದು, ಇವತ್ತು ದಿವಂಗತ G ಪಾಟೀಲ್ರಾಗಿರ್ಬೋದು, ಇವತ್ತು ಹಿರಿರೆಡ್ಡಿ ನೇತೃತ್ವದಲ್ಲಿ ಏನು ಒಂದು ಅದನ್ನು ಕಟ್ಟಿದ್ದಲ್ಲ, ಅವ್ರು ಕಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ಜೊತೆಗೆ ಕೆಲಸ ಮಾಡಿದರು. ಅದಲ್ಲದೆ ಸಹಿತ ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ನೆರೆಗುಂದದೆ ಅವ್ರ ಮನೇಲಿ ಕೂತ್ಕೋಬಾರ್ದು, ನಮಗೆ ಸಲಹೆಯನ್ನು ಕೊಡಬೇಕು. ಅವ್ರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥ ನಾವು ಸೋತಿವಂತ ದೇಶ ಮನೆಯಾಗಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಅವ್ರ ಮಾರ್ಗದರ್ಶನ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮತ್ತು ಮಾದೇವಪ್ಪನವರಿಗೂ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೂ ನಾವು ಸೋತಿವಂತ ದೇಶದಿಂದ ಅವ್ರ ಮನೆಯಾಗಿ ಕುಂಡುವಂಥ ಒಂದು ವ್ಯವಸ್ಥೆ ಆಗಬಾರ್ದು. ಅವ್ರಿಗೂ ಸಹಿತ ನಾವು ಧೈರ್ಯವನ್ನು ಕೊಡ್ತೀವಿ. ಮುಂಬರುವ ದಿನಮಾನೊಳಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಇವತ್ತು ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತೀವಿ. ಇನ್ನು ಇದು ಒಳ್ಳೆ ರೀತಿ ಅಂತ ಏನಪ್ಪ ಅಂದ್ರೆ ಇನ್ನೊಬ್ಬರು ಹಿರಿಯರು ಟೆಪಿಗೆ 3 ಟೆಪಿಗೆ ಕೂಡಿದ್ದೀವಿ ಇಲ್ಲಿ. ಇನ್ನೊಬ್ರು ಏನಂತಂದ್ರೆ ಇವತ್ತು ಜಂಗಾಡ ಪರಪ್ಪನವರು ನಾಮನಿರ್ದೇಶನ ಸದಸ್ಯರಾಗಿದ್ದಾರೆ.
ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಕಾರ್ಖಾನೆಯಾಗಿ ಹೊರಹೊಮ್ಮಲಿ. ಇವತ್ತು ಇದಕ್ಕೆ ಹಿರಿಯರ ಆಶೀರ್ವಾದ, ಜಿಲ್ಲಾ ನಾಯಕರ ಆಶೀರ್ವಾದ ಮತ್ತು ರಾಜ್ಯ ನಾಯಕರ ಆಶೀರ್ವಾದ ಮತ್ತು ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು, ರೈತ ಸಂಘ ಆಗಿರ್ಬೋದು, ಇವತ್ತು ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗ ನಮ್ಮ ಜೊತೆಗೆ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೋಆಪರೇಟಿವ್ ಕ್ರೀಟ್ ಇದರೊಳಗೆ ನಾವು ದಾಪುಗಾಲಿಟ್ಟಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿಕ್ಕೆ ಭಾಳ ಇಷ್ಟ.